ಹಾಯ್ ಆಲ್. ಇವತ್ತೊಂದು ಸುಂದರವಾದ ಬ್ರೈಡಲ್ ಇಯರಿಂಗ್ಸ್ ಮಾಡ್ತಾ ಬಿಲ್ಡ್ ದ ಲೈಫ್ ಯು ವಾಂಟ್, ನಿಮಗೆ ಬೇಕಾದ ಬದುಕನ್ನ ನಿರ್ಮಿಸಿ ಪುಸ್ತಕದ ಕಂಟಿನ್ಯೂಯೇಷನ್ ಸಮ್ಮರಿನ ಶೇರ್ ಮಾಡ್ತೀನಿ. ಇಲ್ಲಿ ಆಥರ್ ಮೆನ್ಷನ್ ಮಾಡಿರೋ ಹಾಗೆ ನಮ್ಮ ಲೈಫ್ನ ಸಂತೋಷವನ್ನು ಹಾಳು ಮಾಡೋ 3 ಶತ್ರುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇದರಲ್ಲಿ ಫಸ್ಟ್ ಒನ್ ಕಂಪ್ಯಾರಿಸನ್, ಹೋಲಿಕೆ. ಸೆಕೆಂಡ್ ಒನ್ ಸೆಲ್ಫ್ ಕ್ರಿಯೇಟೆಡ್ ನೆಗೆಟಿವ್ ಸ್ಟೋರೀಸ್, ಅಂದ್ರೆ ನಮ್ಮ ಬಗ್ಗೆ ನಾವೇ ಕ್ರಿಯೇಟ್ ಮಾಡ್ಕೊಂಡಿರುವಂತಹ ನಕಾರಾತ್ಮಕ ಕತೆಗಳು. ಥರ್ಡ್ ಒನ್ ಮಿಸ್ಪ್ಲೇಸ್ ಡಿಸೈರ್, ಅಂದ್ರೆ ತಪ್ಪಾದ ಬಯಕೆಗಳು. ಅದಕ್ಕೆ ಆಥರ್ ಹೇಳ್ತಾರೆ, ನಾವು ಎಲ್ಲಿವರೆಗೂ ಸೆಲ್ಫ್ ಸಿಂಪತಿಯಿಂದ ಹೊರಗೆ ಬರಲ್ವೋ, ನನಗೇ ಯಾಕೆ ಹೀಗಾಯ್ತು ಅಂತ ಯಾವಾಗ್ಲೂ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ನಮ್ಮ ಸಫರಿಂಗ್ಸ್ ಇಂದ ಹೊರಗೆ ಬರಕ್ಕಾಗಲ್ಲ. ಪೇನ್ ಈಸ್ ಇನ್ಅವೈಟಬಲ್ ಅಂಡ್ ಸಫರಿಂಗ್ ಈಸ್ ಆಪ್ಷನಲ್ ಅಂತ. ಇಲ್ಲಿ ಆಥರ್ ಹೇಳ್ತಾರೆ, ಕಂಪ್ಲೀಟ್ ಪರ್ಫೆಕ್ಟ್ ಆಗಿರೋ ಲೈಫ್ ಅಂದ್ರೆ ನೋವೇ ಇಲ್ದೇ ಇರೋ ಜೀವನದ ಅಶ್ಯೂರೆನ್ಸ್ ಅವ್ರು ಕೊಡೋದಿಲ್ಲ, ಹಾಗೆ ಅದು ಸಾಧ್ಯನೂ ಇಲ್ಲ ಅಂತ. ನೋಡಿ, ಲೈಫಲ್ಲಿ ಕಷ್ಟ ನಷ್ಟ ಸೋಲು ಎಲ್ಲ ಸಹಜ. ಇಂಥ ಟೈಮಲ್ಲಿ ಬ್ರೇಕ್ ಡೌನ್ ಆಗದೆ ನಮಗೆ ನಾವು ಸ್ಟ್ಯಾಂಡ್ ತಗೊಳ್ಳೇಬೇಕು. ಈ ತರ ಚಾಲೆಂಜಸ್ ಗಳನ್ನ ಫೇಸ್ ಮಾಡಕ್ಕೆ ಆಥರ್ ಬ್ಯೂಟಿಫುಲ್ ಟಿಪ್ಸ್ ಗಳನ್ನ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಇಂಥ ಟೈಮಲ್ಲೇ ನಾವು ಜೀವನದ ಅರ್ಥವನ್ನ ಹುಡ್ಕೋದು. ರಿಯಲ್ ಸ್ಪಿರಿಚುವಲ್ ಪಾತ್ ಅನ್ನೋದು ಇಂಥ ಕಷ್ಟಗಳೇ ನಮಗೆ ಕಲ್ಸ್ಕೊಡೋದು. ಆಗ ಈ ಮೆಡಿಟೇಷನ್, ಧ್ಯಾನ ಸಾಧನೆ ಅನ್ನೋದು ನಮ್ಮ ಹುಡುಕಾಟಕ್ಕೊಂದು ಅರ್ಥ ಕೊಡುತ್ತೆ, ನಮ್ಮ ಜೀವನಕ್ಕೊಂದು ಉದ್ದೇಶ ಸಿಗುತ್ತೆ. ಈ ಮೆಡಿಟೇಷನ್ ನಮ್ಮ ಯೋಚನೆಗಳಲ್ಲಿ ಮತ್ತೆ ಮಾತಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಮ್ಮ ದೃಷ್ಟಿಕೋನವನ್ನ ಪಾಸಿಟಿವ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಈ ಪುಸ್ತಕದಿಂದ ನಾವು ಕಲಿಯೋದೇನಂದ್ರೆ, ಸುಂದರವಾದ ಜೀವನವನ್ನ ಕಟ್ಕೋಬೇಕೆ ಹೊರತು ಹುಡುಕೋದಲ್ಲ ಅಂತ. ಈ ಪುಸ್ತಕದ ಕಂಪ್ಲೀಟ್ ಸಮ್ಮರಿ ಮತ್ತೆ ಜ್ಯುವೆಲರಿ ಮೇಕಿಂಗ್ ಇದೆರಡು ನನ್ನ ಮೈತ್ರಿಯ ಕ್ರಾಫ್ಟ್ ಡೈರಿ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್.